ಸ್ಥಿತಿಯಲ್ಲಿ ವ್ಯಕ್ತಿ ಶವ ಪತ್ತೆಯಾಗಿರೋ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವ್ಯಕ್ತಿಯನ್ನ ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಲಾಗಿದೆ ಎನ್ನುವ ಮಾಹಿತಿ ಇದೆ. ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವ್ಯಕ್ತಿಯ ಕೊಲೆ ಹಿಂದೆ ಅಡಗಿತ್ತು ಮಹಿಳೆಯ ಕರಿನೆರಳು. ಬಳ್ಳಾರಿಯ ನಿರ್ಜನ ಪ್ರದೇಶದಲ್ಲಿ ಬಸನಗೌಡ ಶವ ಪತ್ತೆಯಾಗಿತ್ತು. ಲ್ಯಾಬ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಈ ಬಸನಗೌಡ ಆತನನ್ನ ಮರ್ಡರ್ ಮಾಡಲಾಗಿತ್ತು. ಈ ಕೊಲೆ ಆರೋಪಿಗಳು ಶ್ವೇತಾ ಮತ್ತು ಆಕೆಯ ಪತಿ ಮತ್ತು ಸಹೋದರನಿಂದ ಬಸನಗೌಡ ಹತ್ಯೆಯಾಗಿತ್ತು. ಶ್ವೇತಾಗೆ ಮದುವೆ ಆಗಿದ್ರು ಕೂಡ ಈ ಬಸನಗೌಡ ಆಕೆಯ ಹಿಂದೆ ಬಿದ್ದಿದ್ದ. ಮದುವೆ ಆಗುವಂತೆ ಟಾರ್ಚರ್ ಮಾಡ್ತಾ ಇದ್ದ. ಪತಿ ಜೊತೆ ಸೇರಿ ಕುತ್ತಿಗೆ ಬಿಗಿದು ಬಸವನಗೌಡ ಭೀಕರ ಹತ್ಯೆ ಮಾಡಲಾಗಿದೆ. 13 ಕಿಲೋಮೀಟರ್ ದೂರದ ಕಾಲುವೆಗೆ ಎಸೆದು ಹೋಗಿದ್ರು ಹಂತಕರು. ಮೋಕ ಠಾಣೆ ಪೊಲೀಸರ ತನಿಖೆಯಲ್ಲಿ ಸತ್ಯಾಂಶ ಬಟಾ ಬಯಲಾಗಿದೆ. ಸುಟ್ಟ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಇದರ ತನಿಖೆಯ ಜಾಡು ಹಿಡಿದ ಪೊಲೀಸರಿಗೆ ಕೆಲವೊಂದಿಷ್ಟು ಆಘಾತಕಾರಿ ವಿಚಾರಗಳು ಗೊತ್ತಾಗಿದೆ. ಬಳ್ಳಾರಿಯ ನಿರ್ಜನ ಪ್ರದೇಶದಲ್ಲಿ ಬಸನಗೌಡ ಎನ್ನುವ ವ್ಯಕ್ತಿಯ ಶವ ಪತ್ತೆಯಾಗುತ್ತೆ. ಅದು ಕೂಡ ಸುಟ್ಟ ಸ್ಥಿತಿಯಲ್ಲಿತ್ತು. ಈತ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ಫೋಟೋದಲ್ಲೂ ಕೂಡ ಆತನನ್ನು ನೀವು ನೋಡ್ತಾ ಇದ್ದೀರಾ. ಆದರೆ ಆತ ಕೊಲೆಯಾಗೋದಕ್ಕೆ ಕಾರಣ ಮಹಿಳೆಯ ಕರಿನೆರಳು. ಮದುವೆ ಆಗಿದ್ರೂ ಕೂಡ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಬಸನಗೌಡ ಮಹಿಳೆ ಹಿಂದೆ ಬಿದ್ದಿದ್ದ, ವಿವಾಹಿತ ಮಹಿಳೆ ಆಕೆ. ಸದ್ಯ ಈತನನ್ನ ಕೊಲೆ ಮಾಡೋದಕ್ಕೆ ಯಾವ ರೀತಿಯಾಗಿ ಹಂತಕರು ಪ್ಲಾನ್ ಅನ್ನ ರೂಪಿಸಿದ್ರು? ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗಿದೆ? ಹೌದು ಸಂಪತ್, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಸುಮಾರು ಬಳ್ಳಾರಿಯಿಂದ 13 ಕಿಲೋಮೀಟರ್ ದೂರವಾಗಿ ಕರೆದುಕೊಂಡು ಹೋಗಿ ಇನ್ನು ಪ್ಲಾನ್ ಪ್ರಕಾರವಾಗಿ ಈ ಒಂದು ಹಗ್ಗವನ್ನು ಕಟ್ಟಿ ಕೊಲೆ ಮಾಡಿ ಅದರ ಜೊತೆಗೆ ಅವನನ್ನು ಸಾಕ್ಷಿ ನಾಶಪಡಿಸುವ ಉದ್ದೇಶದಿಂದ ಪೆಟ್ರೋಲ್ ಹಾಕಿ ಸುಡುವಂತಹ ಕಾರ್ಯಕ್ಕೆ ಕೈ ಹಾಕಿದರು. ಆದರೆ ಅದೃಷ್ಟ ಈ ಒಂದು ಆರೋಪಿಗಳಿಗೆ ಏನು ನಿಸರ್ಗವೇ ಅವರ ಕೃತ್ಯವನ್ನು ಸ್ಟಾಪ್ ಮಾಡಿಸಿದೆ ಎಂದು ಹೇಳಬಹುದು. ಮಳೆ ಬಂದ ಕಾರಣ ಅರೆಬಂದ ಸ್ಥಿತಿಯಲ್ಲಿ ಈ ಒಂದು ಶವ ಪತ್ತೆಯಾಗ್ತದೆ. ಆ ಶವ ಪತ್ತೆ ಆಗಿದ ಕೂಡಲೇ ಇಮಿಡಿಯೇಟ್ ಆಗಿ ಈ ಒಂದು ಮೋಕ ಠಾಣೆಯ ಪೊಲೀಸರು ಈ ಒಂದು ಕಾರ್ಯಚಟುವಟಿಕೆ ಏನಾಗಿದೆ ಅಂತ ಪರಿಶೀಲನೆ ಮಾಡಿದಾಗ ಇಟ್ಸ್ ಒನ್ ಆಫ್ ದಿ ಬಿಗ್ ಮರ್ಡರ್ ಅನ್ನೋದು ಗೊತ್ತಾಗ್ತದೆ. ಆ ಕೊಲೆ ಮಾಡಿದಂತ ಆರೋಪಿಗಳು ಯಾರು ಎನ್ನುವುದು ಗೊತ್ತಾಗಲ್ಲ. ಆದರೆ ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ ಕೊಲೆಯಾದಂತಹ ಬಸವನಗೌಡ 27 ವ್ಯಕ್ತಿಗೆ ಮೊಬೈಲ್ ಬೆಂಗಳೂರಿನಲ್ಲಿ ಲೊಕೇಶನ್ ತೋರಿಸ್ತದೆ. ಇದನ್ನು ಪರಿಶೀಲನೆ ಮಾಡ್ತಾ ಹೋದಂತ ಪೊಲೀಸರಿಗೆ ತಿಳಿದಿರುವುದೇನೆಂದರೆ ಅವರ ದೂರದ ಸಂಬಂಧಿಯಾಗಿರುತ್ತವಂತ ವರ್ಷದಲ್ಲಿ ಹತ್ಯೆ ಆಗುವಂತಹ ಒಂದು ಮದುವೆಯಾದಂತಹ ಒಬ್ಬ ಆಕೆಯನ್ನು ಟೆಕ್ನಿಷಿಯನ್ ಆಗಿರ್ತಕ್ಕಂಥ ಬಸವನಗೌಡ ಏನು ಎಕ್ಸ್ರೇ ಮಾಡಿಸುವಂತ ಸಂದರ್ಭದಲ್ಲಿ ಪರಿಚಯವಾಗಿರುತ್ತೆ. ಅದಾದ ನಂತರ ಅಲ್ಲಿಂದ ಮದುವೆಗೆ ಹೋಗಿ ಸಹ ಭೇಟಿ ಆಗ್ತಾರೆ. ಭೇಟಿಯಾದ ನಂತರ ಇಬ್ಬರ ನಡುವೆ ಇವರೊಂದು ಪ್ರೀತಿ ಅನ್ನೋ ಲೆವೆಲ್ಗೆ ಮಾತಾಡಿದಂತದ್ದನ್ನ ಈ ಮೊಬೈಲ್ ನಲ್ಲಿ ಚಾಟಿಂಗ್ ಸಮಯದಲ್ಲಿ ಒಂದು ಕಾಮುಕ ವಿಕೃತಿಯ ಮನಸ್ಥಿತಿಯಿಂದ ಸಾಕಷ್ಟು ರೀತಿಯಾದಂತಹ ವಿಡಿಯೋಗಳನ್ನು ಫೋಟೋಗಳನ್ನು ಕಳಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾನೆ. ಇದರಿಂದ ಇದು ಆ ಕದ್ದು ಮುಚ್ಚಿ ಮಾಡತಕ್ಕಂಥದ್ದು ಕೊನೆಗೆ ಕುಟುಂಬಸ್ಥರಿಗೆ ಗೊತ್ತಾಗ್ತದೆ. ಆಗ ಹೆಂಡತಿಯನ್ನು ಕೇಳಿದಾಗ ಈ ದೊಡ್ಡ ಬಸವನಗೌಡ ಮತ್ತು ಅವರ ತಮ್ಮ ಇಬ್ಬರು ಸೇರಿಕೊಂಡು ಅವನನ್ನು ಕರೆಯಿಸು, ಹಾಗಾದ್ರೆ ಸಂಸಾರ ಮುಂದುವರಿಯುತ್ತದೆ, ಇಲ್ಲಾಂದ್ರೆ ಸಂಸಾರ ಹರ್ಕೊಂಡು ನಿನ್ನ ಸಾಯಿಸ್ಬೇಕಾಗುತ್ತದೆ ಅನ್ನತಕ್ಕಂಥ ಮಾತನ್ನು ಮಹಿಳೆಗೆ ಹೇಳ್ತಾರೆ. ಆಗ ಕೂಡಲೇ ಆಕೆ ಪ್ಲಾನ್ ಎ ಪ್ರಕಾರವಾಗಿನೇ ಅವರು ನೇರವಾಗಿ ಮೋಕ ಬಳಿಗೆ ಕರೆಸಿಕೊಂಡಂತಹ ಸಂದರ್ಭದಲ್ಲಿ ಕಾಲುವೆಯಲ್ಲಿ ಅವನನ್ನು ಹಗ್ಗ ಹಾಕಿ ಕಟ್ಟಿ ಹಾಕಿ ನೀವು ನಮ್ಮ ದೂರದ ಸಂಬಂಧಿಯಾಗಿದ್ರು ಸಹ ಈ ರೀತಿಯ ಕೃತ್ಯವೆಸಗುವುದು ಎಷ್ಟು ಮಟ್ಟಿಗೆ ಸರಿ ಅನ್ನತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಅವನನ್ನು ಕೊಲೆ ಮಾಡಿ ಅಲ್ಲಿಂದ ಸುಮಾರು 13 ಕಿಲೋಮೀಟರ್ ದೂರದವರೆಗೆ ಅವನನ್ನು ಹೆಣ ಸಾಗಿಸಿಕೊಂಡು ಹೊತ್ತೊಯ್ದು ತದನಂತರ ಅಲ್ಲಿ ಪೆಟ್ರೋಲ್ ಹಾಕಿ ಸುಡುವಂತಹ ಕಾರ್ಯ ಮಾಡ್ತಾರೆ. ಇದೆಲ್ಲವುದನ್ನು ನಾವು ಗಮನಿಸಿದಾಗ ಹಿಂದೆ ಪುರಾಣಗಳು ಹೇಳಿದಂತೆ ಈ ಒಂದು ಕೊಲೆಗಳು ನಡೆಯುವುದೇ ಹೆಣ್ಣು ಮಣ್ಣು ಹೊನ್ನಿಗಾಗಿ, ಅದರಲ್ಲಿ ಮತ್ತೆ ಮಹಿಳೆಗಾಗಿ ಇದು ಕೊಲೆಯಾಗಿರುವುದು ಎಲ್ಲೋ ಒಂದು ಕಡೆ ಸಭ್ಯ ಸಮಾಜ ನಾಚುವಂತಹ ಪರಿಸ್ಥಿತಿಯಾಗಿದೆ. ಮದುವೆ ಆಗಬೇಕಾದಂತಹ ಒಂದು ವಯಸ್ಸಿನಲ್ಲಿದ್ದಂತಹ ಮೃತ ಯಾರು ಈ ಒಂದು ಕೊಲೆಯಾದಂತಹ ಬಸವನಗೌಡ ಈ ಅಕ್ರಮ ಸಂಬಂಧದ ಸುಳಿಗೆ ಸಿಕ್ಕು ಹೆಣವಾದಂತಹ ಪರಿಸ್ಥಿತಿ ಬಂದೊದಗಿದೆ. ಸಂಪತ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.